ದಕ್ಷಿಣ ಕ್ಷೇತ್ರದಲ್ಲಿ ನಾನ್ ನೋಡಿದ ಮಟ್ಟಿಗೆ ಸ್ಟೇಟ್ಮೆಂಟ್ಗಳೇನೋ ಬರ್ತಾ ಇವೆ. ಈಗ ಸ್ಕೂಲ್ ವಿಸಿಟ್ ಮಾಡ್ತಾ ಇದ್ದಾರೆ, ಎಲ್ಲೋ ನೀರಿನ ಸಮಸ್ಯೆ, ರಸ್ತೆ ಸಮಸ್ಯೆ, ಆದ್ರೆ ಸ್ಟೇಟ್ಮೆಂಟ್ಗಳಲ್ಲಿ ಹೊಟ್ಟೆ ತುಂಬಲ್ಲ. ಜನರ ಸಮಸ್ಯೆ ಪರಿಹಾರ ಆಗ್ಬೇಕು. ನಾನು ಮತ್ತೊಮ್ಮೆ ನಿಮ್ಮ ಮುಖಾಂತರ ದಕ್ಷಿಣದ ಶಾಸಕರಲ್ಲಿ ಕೇಳ್ಕೊಳ್ಳೋದು, 100 crore rupees ಏನು ವಿಶೇಷ ಅನುದಾನ ಲಾಸ್ಟ್ ಬಡ್ಜೆಟ್ ಅಲ್ಲಿ ಡಿಕ್ಲೇರ್ ಮಾಡಿತ್ತು ಸರ್ಕಾರ, ಅದನ್ನ ಸರಿಯಾದ ರೀತಿಯಲ್ಲಿ ಯುಟಿಲೈಸ್ ಮಾಡ್ಕೊಳ್ಳಿ. ಒಂದು ವೇಳೆ ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ ಅದನ್ನ ಎಕ್ಸ್ಪೆನ್ಸ್ ನೀವು ಮಾಡ್ಲಿಲ್ಲ, ಕ್ರಿಯಾ ಯೋಜನೆ ತಯಾರು ಮಾಡ್ಲಿಲ್ಲ ಅಂದ್ರೆ ಸರ್ಕಾರಿ ಖಜಾನೆಗೆ ವಾಪಸ್ ಹೋಗ್ತದೆ, ಯಾರಿಗೂ ಪ್ರಯೋಜನ ಆಗಲ್ಲ. ಅದನ್ನ ಬಳಸ್ಕೊಳ್ಳಿ, ಸದ್ಬಳಕೆ ಮಾಡ್ಕೊಳ್ಳಿ ಅಂತ ವಿನಂತಿ ಮಾಡ್ತೇನೆ. ಏನ್ ಮಾಡಿದಾರ ನನಗೆ ಗೊತ್ತಿಲ್ಲ. ನಾನು ಎರಡೇ ಅದರಲ್ಲಿ ಆಗ್ರಹ ಮಾಡಿದ್ದು, ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಎಲ್ರಿಗೂ ಅವಕಾಶ ಆಗ್ಲಿ ಅಂತ ಹೇಳಿ. ಎರಡನೇದು, ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ಕೊಡಿ ಆ ಫಂಡ್ ಅಲ್ಲಿ ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೆ. ಅದು ಏನ್ ಮಾಡಿದ್ದಾರೆ ಗೊತ್ತಿಲ್ಲ. ನಾನು ಸ್ವಲ್ಪ ದಾಖಲಾತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ನಾನು ಪತ್ರಿಕಾಗೋಷ್ಠಿ ಮುಖಾಂತರ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಒಟ್ಟಿಗೆ ನಾನು ಮಾತಾಡ್ತೇನೆ. ಆಲ್ಮೋಸ್ಟ್ 3 months ಆಗ್ತಾ ಬರ್ತಾ ಇದೆ ಚುನಾವಣೆ ಮುಗ್ದು. ಇನ್ನೂ ಲೇಟ್ ಮಾಡಿದ್ರೆ ಫೈನಾನ್ಷಿಯಲ್ ಇಯರ್ ಕ್ಲೋಸ್ ಆಯ್ತು ಅಂತೇಳಿ ವಾಪಸ್ ತಗೊಂಡ್ರೆ ಯಾರಿಗೂ ಪ್ರಯೋಜನ ಇಲ್ಲ. ಅಲ್ಲಿ ಬಂದು ದೊಡ್ಡ ಘೋಷಣೆ ಮಾಡಿದ್ರು. ಆ ಎಲೆಕ್ಷನ್ ಕ್ಯಾಂಪೇನ್ ಅಲ್ಲಿ ನೀವು ನೋಡಿದೀರಾ, ಮುಖ್ಯಮಂತ್ರಿನೇ ಬಂದು ಟಿಕಾಣಿ ಹೂಡಿದ್ರು, ನಾವು ಇಷ್ಟು ಕೊಟ್ಟಿದ್ದೇವೆ ಅಷ್ಟು ಕೊಟ್ಟಿದ್ದೇವೆ. ಅದು ಜನರಿಗೆ ಉಪಕಾರ ಆಗ್ಬೇಕಲ್ಲ. ಅದು ಯಾರ್ದು? ಇಲ್ಲಿಯ ಜನಪ್ರತಿನಿಧಿಗಳ ಜವಾಬ್ದಾರಿ. ಇನ್ನು ಮುಖ್ಯಮಂತ್ರಿ ಇನ್ನು ಮತ್ತೊಂದು ಚುನಾವಣೆ ಬರ್ಬೇಕಾದ್ರೆ ಜನರ ಸಮಸ್ಯೆ ಕೇಳಲಿಕ್ಕೆ ಅವ್ರು ಬರಲ್ಲ. ನೀವು ಜನಪ್ರತಿನಿಧಿ ಆಗಿದ್ದೀರಾ, ನೀವು ಇದ್ರ ಬಗ್ಗೆ ಕಾಳಜಿ ವಹಿಸಿ ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ. ನಡೀತಾ ಇದೆ ಸರ್. ನಮ್ದು ವಾರ್ಡ್ ವೈಸ್ ಬೂತ್ ಸ್ಟ್ರೆಂಥನಿಂಗ್ ಕೆಲಸ ನಾವು ಮಾಡ್ತಾ ಇದ್ದೇವೆ. ಮುಂದಿನ ಪಾಲಿಕೆ ಚುನಾವಣೆಯಲ್ಲೂ ಕೂಡ ಒಳ್ಳೆಯ ಒಂದು ನಿರೀಕ್ಷೆ ಇದೆ ನಮಗೆ. ಜನರು ನಮ್ಮನ್ನ ಈಗಾಗಲೇ ಜನರು ಹೇಳ್ತಾ ಇದ್ದಾರೆ, ನೀವು ಇಷ್ಟು ವೋಟ್ ತಗೊಳ್ತೀರಾ ಅಂತ ನಿಮಗೆ ನಿರೀಕ್ಷೆ ಇರಲಿಲ್ಲ, ನಮ್ಮ ಕ್ಯಾಲ್ಕುಲೇಷನ್ ಬೇರೆನೆ ಇತ್ತು, ನೀವು ಇಷ್ಟೊಂದು ಮಟ್ಟಕ್ಕೆ ಹೋಗ್ತೀರಾ ಅಂತ ಹೇಳಿದ್ರೆ ನಿಮ್ಮನ್ನ ನಾವು ಬೆಂಬಲಿಸ್ತಾ ಇದ್ವಿ. ತುಂಬಾ ಜನರು ಓಪನ್ ಆಗಿ ಮಾತಾಡ್ತಾ ಇದ್ದಾರೆ. ಈ ಪಾಲಿಕೆ ಚುನಾವಣೆಯಲ್ಲಿ ಬೆಂಬಲಿಸುವಂತ ಎಲ್ಲ ಭರವಸೆ ನಮಗಿವೆ. ಪಾಲಿಕೆಯಲ್ಲೂ ಕೂಡ ನಮ್ಮ ಅಕೌಂಟ್ ಓಪನ್ ಆದ್ರೆ ನಾವು ನಮ್ಮ ಅಭಿವೃದ್ಧಿ ಮತ್ತು ಜನರ ಪರವಾಗಿ ಯಾವ ರೀತಿ ರಾಜಕೀಯ ಮಾಡ್ಬೇಕೆಂಬುದು ನಾವು ಮಾಡೆಲ್ ಆಗಿ ತೋರಿಸ್ತೇವೆ. ಹಾಗಾಗಿ ಪಾಲಿಕೆ ಚುನಾವಣೆ ನಿರೀಕ್ಷೆ ಇದೆ. ಇಲ್ಲ ಸರ್, ನಾವು ನಾವು ಗೆದ್ರೆ ನಾವು ಯಾವುದೇ ಗಡಿಗಳು ನಮಗೆ, ಬಾರ್ಡರ್ಗಳು ನಮಗೆ ಎಲ್ಲೂ ಕೂಡ ಅಡೆತಡೆ ಆಗುದಿಲ್ಲ. ಯಾವ ಜನರ ಸಮಸ್ಯೆ ಇದ್ರೂ ಅದಕ್ಕೆ ಧ್ವನಿ ಆಗ್ತೇವೆ. ಕಾರ್ಪೊರೇಷನ್ ಅಂತ ಹೇಳಿದ್ರೆ ಇಡೀ ದಾವಣಗೆರೆ ಕಾರ್ಪೊರೇಷನ್ ಲಿಮಿಟಿಗೆ ಯಾವುದು ವಾರ್ಡಿಂದ ಗೆದ್ರು ಕೂಡ ಯಾವ ವಾರ್ಡಿನ ಜನರ ಸಮಸ್ಯೆ ಇದ್ರೂ ನಾವು ಮಾತಾಡ್ತೇವೆ. ಅದು ಇನ್ನು ನಾವು ಫೈನಲೈಸ್ ಮಾಡ್ಲಿಲ್ಲ. ಯಾಕಂದ್ರೆ ನಮ್ಮ ಸ್ಟ್ರೆಂತ್ ಎಲ್ಲಿದೆ, ನಮ್ಮ ಸ್ಟ್ರಾಂಗ್ ಹೋಲ್ಡ್ ಬೆಲ್ಟ್ ಯಾವುದು, ನಮ್ಮ ಬೂತ್ ಕಮಿಟಿಗಳು ಹೆಚ್ಚಾಗಿ ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಎಲ್ಲಿ ಕಾರ್ಯನಿರ್ವಹಿಸಿವೆ, ಮುಂದೆ ಎಲ್ಲಿ ನಮಗೆ ಜನಬೆಂಬಲ ಹೆಚ್ಚಾಗುತ್ತೆ ಅದು ನಾವು ಡಿಸ್ಟಿಕ್ ಕಮಿಟಿಯಲ್ಲಿ ಚರ್ಚೆ ಮಾಡ್ತೇವೆ. ನಮ್ಮ ವಿಧಾನಸಭಾ ಕ್ಷೇತ್ರ ಸಮಿತಿಯಿಂದ ಪ್ರಪೋಸಲ್ ಬರಬೇಕು, ಅದನ್ನ ನೋಡಿ ಕುಳಿತು ಚರ್ಚೆ ಮಾಡಿ ಫೈನಲ್ ಮಾಡಿ. ಓಕೆ, ಥ್ಯಾಂಕ್ ಯು. ಅದೊಂದು ಯೂನಿವರ್ಸಲ್ ಪ್ರಾಬ್ಲಮ್ ಇದೆ. ಹೌದೌದೌದು, ಸ್ಟಾಪ್ ಮಾಡಿದ್ದಾರೆ. ಅದು ಈಗೇನಾಗಿತ್ತು, ಲಾಸ್ಟ್ ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ರೀಸನ್ ಕೊಟ್ಟಿದ್ರು. ಈಗ ಅದು ಕ್ಲಿಯರೆನ್ಸ್ ಆಗಿದೆಯಲ್ಲ, ಈಗ ಸ್ವಲ್ಪ ಫಾಸ್ಟ್ ಟ್ರ್ಯಾಕ್ ಆಗ್ಬೋದು ಅಂತ ನಿರೀಕ್ಷೆ ಮಾಡುವ. ಒಂದು ವೇಳೆ ಮತ್ತೆ ಏನಾದ್ರೂ ಹರ್ಡಲ್ಸ್ ಆದ್ರೆ ನಾವು ಆ ಸಂಬಂಧಪಟ್ಟ ಇಲಾಖೆಯವರ ಗಮನಕ್ಕೆ ಇದನ್ನ ತರುವ. ಯಾಕಂದ್ರೆ ಜಿಲ್ಲಾಧಿಕಾರಿಗಳು ಇದರಲ್ಲಿ ಹೆಲ್ಪ್ಲೆಸ್ ಆಗಿದ್ದಾರೆ. ಯಾಕಂದ್ರೆ ರಾಜ್ಯ ಸರ್ಕಾರದಿಂದ ಅವರಿಗೆ ಆದೇಶ ಬರಬೇಕು. ಅಲ್ಲಿಂದ ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ಮುಂದೆ ಈ ಸಮಸ್ಯೆ SIR ಸಮಸ್ಯೆ ಪರಿಹಾರ ಆಗುವವರಿಗೆ ಬೇರೆ ಯಾವ್ದು ಪ್ರಿಯಾರಿಟಿ ಕೆಲಸ ಮಾಡಬೇಡಿ ಅಂತ ಅವರಿಗೆ ಆದೇಶ ಇತ್ತು. SIR ಕೂಡ ಈಗ ಮುಗ್ದಿದೆ. ಆಲ್ಮೋಸ್ಟ್ ಎನಿಮಿನೇಷನ್ ಫಾರಂ ಸ್ಟೇಜ್ ಕ್ಲೋಸ್ ಆಗಿದೆ. 18ನೇ ತಾರೀಕು ಕ್ಲೋಸ್ ಆಯ್ತು. ಇನ್ನು 24ಕ್ಕೆ ಡ್ರಾಫ್ಟ್ ರೋಲ್ ಪಬ್ಲಿಷ್ ಆಗುತ್ತೆ. ಇನ್ನು ಯಾವುದೇ ಅಲೆದಾಟ, ಇನ್ನು ಈ ರೀತಿಯಾದ ಟೆಕ್ನಿಕಲ್ ಸಮಸ್ಯೆ ಬರುವುದಿಲ್ಲ ಅಂತ ನಾವು ನಿರೀಕ್ಷೆ ಮಾಡುವ. ಬಂದ್ರೆ ಖಂಡಿತ ಅದಕ್ಕೂ ಕೂಡ ನಾವೆಲ್ಲರೂ ಸೇರಿ ಧ್ವನಿ ಎತ್ತುವ ಸರ್.